ಗೈಸ್ ಮಾರ್ಕೆಟ್ ಫುಲ್ ಮ್ಯಾಕ ತಳಕಾಯ್ತು ಗಾಡಿಗೆ ಫ್ಯೂಲ್ ಖಾಲಿ ಆಗ್ಯದ ಫ್ಯೂಲ್ ತರಕೊಂತೀನಿ ಹಚ್ಚಾಯ್ತು ಆಟೆಗೆ ಗೈಸ್ ಇವಾಗ ಪೂಜೆ ಮುಗೀತು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಏನಪ್ಪ ಅಂದರೆ ಇವತ್ತಿಂದ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡೇನು ಮಾಡ್ತೀನಿ. ಬಟ್ ನಿಮ್ಮ ಸಪೋರ್ಟ್ ಭಾಳ ಗೊತ್ತಲ್ಲ, ಸಪೋರ್ಟ್ ಮಾಡಬೇಕು. ಬಟ್ ಏನಪ್ಪ ಅಂದ್ರೆ ಇಷ್ಟು ದಿನ ಬ್ಲಾಗ್ಸ್ ಬಂದಿಲ್ಲ. ಸಮ್ ಇಶ್ಯೂಸ್ ನಂಗೆ ಆರಾಮಿರಲಿಲ್ಲ, ಫೋನ್ ಸ್ವಲ್ಪ ಕರೆಕ್ಟ್ ಇರಲಿಲ್ಲ. ಸೊ ಇವಾಗಿಂದ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡೀನಿ, ಮಾಡ್ತೀನಿ ಡೈಲಿ ಬ್ಲಾಗ್ಸ್. ಫುಲ್ ಎಂಜಾಯ್ ಗಾಯ್ಸ್. ಓಕೆ, ಸಿಗ್ತೀನಿ ಅಂತ ಹಂಗೆ ಸ್ಟೇಟಿವ್ನಾಗಿರಿ. ಪಪ್ಪ ಬಿಟ್ಟು ಬರ್ತೀನಿ. ಅಲ್ಲಿ ಪಪ್ಪ ಬಿಟ್ಟು ಸೀದಾ ಚಾ ಕುಡಿಯೋಕೆ ಬಂದೀನಿ. ಚಾ ಕೊಟ್ಟು ಸಿಗ್ತೀನಿ ಅಂತ ಹಂಗೆ ಸ್ಟೇಟಿವ್ನಾಗಿರಿ. ಪಾಪ ಬಿಟ್ಟು ಬಂದಿಷ್ಟು ಮನೆಗೆ ಬಂದೀನಿ. ಸೊ ಸ್ನಾನ ಗಿನ ಮಾಡಿ ಪೂಜೆ ಮಾಡಿ ಸಿಗ್ತೀನಿ ಅಂತ ಹಂಗೆ ಸ್ಟೇಟಿವ್ನಾಗಿರಿ. A few moments later. ಇವಾಗ ಪೂಜೆ ಮುಗೀತು. ಹೆಂಗೆ ಮಾಡಿ ತೋರಿಸ್ತೀನಿ ಬರ್ರಿ. ಗಾಡಿಗೆ ಫ್ಯೂಲ್ ಖಾಲಿ ಆಗ್ಯದ, ಫ್ಯೂಲ್ ತರಕೊಂತೀನಿ. ಈಗ ವಾಕ್ ಹೋಗ್ಬೇಕಾಗ್ತದ. ಹಂಗೆ ಹೋಗ್ತಾ ಸಿಗ್ತೀನಿ ಅಂತ ಹಂಗೆ ಸ್ಟೇಟಿವ್ನಾಗಿರಿ. ಫ್ಯೂಲ್ ತೊಗೊಂಡು ಬಂದೀನಿ, ಗಾಡಿಯಲ್ಲಿ ನಿಂತ ನೋಡ್ರಿ. ಸೀದಾ ಮನೆಗೆ ಹೋಗಿ ಸಿಗ್ತೀನಿ ಅಂತ ಹಂಗೆ ಸ್ಟೇಟಿವ್ನಾಗಿರಿ. ಗಾಯ್ಸ್ ಬಂದು ಮನೆಗೆ ಬಂದು ಮಕ್ಕೊಂಡೀನಿ. ಈಗ ನಮ್ಮ ಮಾರ್ಕೆಟ್ಗೆ ಹೋಗ್ಬೇಕು. ಅದು ನವಿಲುಗಿರಿ ಬೇಕು ವಿಡಿಯೋ ಮಾಡೋಕೆ ಜಸ್ಟ್. ಸೊ ಮಾರ್ಕೆಟ್ನಾಗ ಹೋಗಿ ಸಿಗ್ತೀನಿ ಅಂತ ಹಂಗೆ ನನ್ನ ಜೊತೆ ನನ್ನ ಫ್ರೆಂಡ್ ಜಾಯ್ನ್ ಆಗ್ಲಕತ್ತಾನೆ. ಯಾರು ಹೇಳಿ? ಸಂದೇಶ್ ತಮ್ ಶೆಟ್ಟಿ ಅವರು. ಸೊ ಇಟ್ಟು ಭಾಳ ಮರ್ಯಾದೆ ಕೊಟ್ಟ ಸಂದೇಶ್ ಸಿಗ್ಲತ್ತಾನ. ಮಾರ್ಕೆಟ್ನಾಗ ಸಿಗ್ತೀನಿ ಅಂತ ಹಂಗೆ 2-3 ಸಿನಿಮ್ ಟಿಕ್ಸ್ ಹಾಕ್ತೀನಿ, ಎಂಜಾಯ್ ಮಾಡಿ. ಓಕೆ ಗಾಯ್ಸ್, ನಮ್ಮ ಮಮ್ಮಿ ಒಂದು ಟೈಮಿಗೆ ಠಾಕ್ ಪುಕ್ ಅಂತ ಕೈಗೆ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಇಲ್ಲಿ ರೊಟ್ಟಿ ಬಡಿತಾರೆ. ಈಗ ಅದು ಪೈಪ್ ತೊಗೊಂಡು ಮಾಡಾಕತ್ತಾರ. ಇದಕ್ಕೆ ಯಾವ ರೊಟ್ಟಿ ಅಂತಾರಮ್ಮಿ? ಹಾಂ, ದಪಾಟಿ. ಅದು ಕರೆಂಟ್ ಟಾಕ್ ಟುಕ್ ಪಡ್ದ ಮಮ್ಮಿ ಪೈಪ್ಲೈನ್ ತಗೊಳಸ್ಲತ್ತಾವಣಿ. ಎಲ್ಲ ಕಲಬುರ್ಗಿ ಬಂದು ಫುಲ್ ಅಪ್ಡೇಟ್ ಆಗ್ಯಾಳ ಮಮ್ಮಿ. ಅಲ್ಲ ಮಮ್ಮಿ? ಜನ್ಮಕ್ಕೆ ಹೋಗೋ ಅಲ್ಲ ರೀ, ಮಾತಾಡಲ್ಲ ಮಮ್ಮಿ. ಈಗ ಇದು ನಮ್ಮ ಆಯಿ ಕಳಿಸ್ತೀನಿ ವಿಡಿಯೋ. A few moments later. ಆಲ್ರೆಡಿ ಸಂದೇಶ್ ಶೆಟ್ಟಿ ಅವರ ರೂಮ್ ಹತ್ರ ಬಂದಿದ್ದೀನಿ. ಆನಂದಿಲ್ಲ. ಸಂದೇಶ್ ಅಣ್ಣ, ಸಂದೇಶ್ ಕಡಗಂಚಿ ಅವ್ರು ಇಲ್ಲ ಅನಿಸ್ತದೆ ರೂಮಲ್ಲಿ. ಕೊಡಗನಪ್ಪ ಹಂಗೆಲ್ಲ ಹೆಂಗಾಗ್ಯದ ಅಣ್ಣ. ಸಾಂಗ್ ಜೊತೆ ಫುಲ್ ಮಿಕ್ಸಿಂಗ್ ಅಣ್ಣ. ಬ್ಲಾಗ ಗಾಯ್ಸ್ ನಾಷ್ಟ ಮಾಡಕ್ಕೆ ಹೊಂಟೀವಿ. ನಾಷ್ಟ ಮಾಡಿ ಸಿಗ್ತೇವೆ ಅಂತ ಹಂಗೆ ಸ್ಟಾರ್ಟ್. ಸಂದೇಶ್ ಅವ್ರ ಮುಂದಾರ ಗಾಯ್ಸ್ ಎಲ್ಲ ತಿಂದು ಮುಗಿಸಾಗಿ ಇನ್ನೊಂದು ವಿಡಿಯೋ ಕಾಲ್ ಮಾಡಿ. ಹಾಂ, ಈ ಕಡೆ ಮಾರ್ಕೆಟ್ ಕಡೆ ಹೊಂಟಿದ್ದೆ. ಮತ್ತು ಸಂದೇಶ್ ಏನು ಮಾಡ್ದೆ, ಸ್ವಲ್ಪ ಎಲ್ಲ ಸಿಂಗರ್ಸ್ ಬರೋಕತ್ತಾರಂತ ಲಾಡ್ಜ್ ಬುಕ್ ಮಾಡಕ್ಕೆ ಹೋಗೋಣ. ಲಾಡ್ಜ್ ಬುಕ್ ಮಾಡ್ಕೊಂಬರ್ತಾನೆ. ಈ ಕಡೆ ಸ್ವಲ್ಪ ಮಾರ್ಕೆಟ್ನಾಗ ಕೆಲಸ ನವಿಲುಗಿರಿ ತೊಗೊಬೇಕಂತಾರ. ಅದು ತೊಗೊಂಡು ಸಿಗ್ತೀನಿ ಅಂತ ಹಂಗೆ ಸ್ಟೇಟಿವ್ನಾಗೆ. ಗಾಯ್ಸ್ ಮಾರ್ಕೆಟ್ ಫುಲ್ ಮ್ಯಾಕ ತಳಕಾಯ್ತು, ನವಿಲುಗಿರಿ ಸಿಗಲಿಲ್ಲ. ಸೊ ವಾಪಸ್ ಮನೆಗೆ ಹೊಂಟೀನಿ. ನೋಡೋಣ ಮತ್ತೆ ಯಾವತ್ತಾದ್ರೂ ಬಂದ ನೋಡೋಣ. ಒಟ್ಟು ಸಿಗಲಿಲ್ಲ, ಒಟ್ಟು ನವಿಲುಗಿರಿ ಸಿಗ್ತೀವಿ ಅಂತ ಹಂಗೆ ಸ್ಟೇಟಿವ್ನಾಗೆ. ಗಾಯ್ಸ್ ಲಾಡ್ಜ್ ಹೇಳಕತ್ತಾನ ತಿಮ್ಮಪ್ಪುರ ಸರ್ಕಲ್ ಬಾ ಅಂತ ಹೇಳಿದ್ರೆ ಬಂದು ನಿಂತೀನಿ. ಅಲ್ಲಿ ಇಲ್ಲಿ ತಿರುಗಾಡ್ತಾನೆ. ಎಲ್ಲ ಜನ ಸಿಗ್ತಾನೆಲ್ಲ ಲಾಡ್ಜ್. ಒಂದ್ಸಲ ಅಶೋಕ ಲಾಡ್ಜ್ ಅಂತಾನೆ, ಒಂದ್ಸಲ ಮೋಹ ಲಾಡ್ಜ್ ಅಂತಾನೆ. ಅವರೇ ಕನ್ಫ್ಯೂಸ್ ನಾವು. ಅಲ್ಲೋ ಸಿಗ್ತೇವೆ ಅಂತ ಸ್ಟಾರ್ಟಿಂಗ್. ನಮ್ಮ ಪಾರಕ್ಕೆ ಒಂದು ವೈಫೈ ಕನೆಕ್ಟ್ ಮಾಡೋ ಬರ್ಲಾಗ ನೋಡು. ಮತ್ತು ಐಫೋನ್ ಬೇರೆ ಪಾಸ್ವರ್ಡ್ ಇಕ್ಕೇನ ಓಕೆ ಮಾಡೋ ಬರ್ಲಾಗ್ಯದ. ನನಗೂ ಗೊತ್ತು, ಬಟ್ ನಾ ಹೇಳಲಾಗಿ ನನಗೆ ಅಷ್ಟೇ.
ಗಾಯ್ಸ್ ಕನೆಕ್ಟರ್ ಸಿಗೋದಾಗ ಚಾರ್ಜಿಂಗ್ ಫುಲ್ 3% ಅದ. ಸೊ ಕನೆಕ್ಟರ್ ಹುಡುಕ್ಲತ್ತೀನಂತ ಸಿಕ್ತು ಗುಣ, ಸಿಕ್ಕಿಲ್ಲ ಅಂದ್ರೆ ಮತ್ತೆ ಹೊಟ್ಟೆ ನೋಡ್ಬೇಕು. ಸಂದೇಶ ಫೋನ್ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಶೇಟಿವ್ ಗಾಯ್ಸ್. ಕನೆಕ್ಟರ್ ಸಿಕ್ತು ಗಾಯ್ಸ್. ಬರ್ತಾ ಇವಾಗ ಚಾರ್ಜಿಂಗ್ 2% ಅದ. ಚಾರ್ಜಿಂಗ್ ಮಾಡ್ಕೊಂಡು ಸಿಗ್ತೀನಂತ ಹಂಗೆ ಸ್ಟೇಟಿವ್ನ ಹೇಳಿ ಗಾಯ್ಸ್. ಒಂದು ಗಂಟೆ ಯಾಕೆ 3-4 ಗಂಟೆ ಆಯ್ತು ಸುಮ್ಮನೆ ಮುಗಿಸ್ಕೊಂಡು ಕುಂತಾನೆ. ಕೆಲಸ ಎಲ್ಲ ಬಗ್ಸಿಲ್ಲ. ಹೊಸ ಸಾಗ ಈಗ ಊಟಕ್ಕೆ ಹೋಗ್ಬೇಕು. ಏನ್ರ ಹೇಳೋ ಸಿಂಗಿಂಗ್ ಒಂದು ಬರ್ತಾ ಬಾಯ್ದಾಗ. मेरी दास्तां एक ऐसी लड़की थी वो वादा को छोड़ गई थी नहीं चाहिए उनका लड़की चाहिए. ಸಂದೇಶ ಅಣ್ಣಾಗ 1 2 3 4 ಹುಚ್ಚ ಹೋಯ್ತು ನೀನೇ ಎದ್ದಿಲ್ಲ ಸಾಕು ನಂಗೆ ಮತ್ತೆ ಬರೀ ಯಾರಿಗೂ ಯಾಕೆ ಯಾಕೆ ಮಗು ಶಾಂತ ಹಚ್ಚ ತಾಟಿಗೆ ಸಮಾಧಾನ ಮಾಡ್ಕೊಳ್ಳಿ. ನಾನು ಮನೆಗೆ ಬಂದುಬಿಟ್ಟೆ. ಸಂದೇಶ ಫಂಕ್ಷನ್ಗೆ ಹೋಗ್ಬಿಟ್ಟ. ನಾನು ಇವಾಗ ಮನೆ ಕಡೆ ಬಂದೀನಿ. ಮನ್ಯಾಗ ಕಾಲ್ ಮಾಡಕತ್ತಿರು ಎಲ್ಲಿದ್ದೆಪ್ಪ ಬಾ ಅಂತ. ಸೊ ನಾನು ಮನೆ ಕಡೆ ಬಂದುಬಿಟ್ಟ. ನೋಡೋಣ ನಮ್ಮ ಮನೆಗೆ ಏನು ಮಾಡಕತ್ತಾರ. Tomorrow. ಐ ಗೈಸ್ ಇನ್ನೇ ಬ್ಲಾಗ್ ಎಂಡ್ ಮಾಡೋಕ್ಕೆ ಆಗಲಿಲ್ಲ. ಸೊ ಇವಾಗ ನೆಕ್ಸ್ಟ್ ಏನಂದರೆ ಮರುದಿನ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡ್ರಿ, ಮಾಡಿರಿ ಓಕೆ. ಆ್ಯಂಡ್ ಇನ್ನೊಂದು ವಿಡಿಯೋ ಮಾಡೀನಿ, ಏನಾರ ಮಾತಾಡೋಕ್ಕೆ ಬಂದಿಲ್ಲ, ಮಿಸ್ಟೇಕ್ ಆಗಿತ್ತು, ಅಲ್ಲಿ ಇಲ್ಲಿ ಸ್ವಲ್ಪ ಇದಾಗಿತ್ತು ಅಂದ್ರೆ ಸ್ವಲ್ಪ ತಿಳಿಸ್ರಿ, ನಮಗೂ ಗೊತ್ತಾಗ್ತದೆ ಹೆಂಗೆ ಮಾತಾಡಬೇಕು ಅಂತ. ಕಮೆಂಟ್ ಬಾಕ್ಸ್ ಹಾಕಿ ಹೆಂಗೆ ಮಾತಾಡೀನಿ ಹೆಂಗಿಲ್ಲ ಅಂತ. ಯಾಕಂದ್ರೆ ನಾನು ಫಸ್ಟ್ ಟೈಮೆಲ್ಲ ಮಾಡ್ತಿರೋದು, ಅದಕ್ಕೆ ಗೊತ್ತಾಗಿಲ್ಲ. ನಮ್ಮ ಕಮೆಂಟ್ ಬಾಕ್ಸ್ನ ಹಾಕಿ ಏನಾರ ತಪ್ಪಿದೆ ಸರಿ ಮಾಡ್ಕೋತೀನಿ. ಹೊಟ್ಟೆ ಹಾಕೋರು ಏನಕ್ಕೆ ತಪ್ಪಾಗಿತ್ತು ಅಂದರೆ ಬಾಯ್.